ರೌಡಿ ಶೀಟರ್ ಗಿಲ್ಕಿ ಅಲಿಯಾಸ್ ವೆಂಕಟೇಶ್ ಆತನನ್ನ ಹತ್ಯೆ ಮಾಡಿದ ಜಾಗದ ಕೂದಲ ಯಂತ್ರದಲ್ಲಿ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಅಂಡ್ ಮರ್ಡರ್ ಕೂಡ ಮಾಡಲಾಗಿರುವಂಥದ್ದು. ಎಕ್ಸಿಬಿಷನ್ ಮುಂಭಾಗ ಮತ್ತೊಂದು ರೇಪ್ ಅಂಡ್ ಮರ್ಡರ್ ಅಂದರೆ ಮರ್ಡರ್ ಬಹಳಷ್ಟು ಭೀಕರವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಪ್ರಾಪ್ತ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತೇಳಿ ಅವರ ಕುಟುಂಬಸ್ಥರು ಒಂದು ರೀತಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ಇದೇನು ಮೊದಲಲ್ಲ, ಹಿಂದೆನೂ ಕೂಡ ರೇಪ್ ಅಂಡ್ ಮರ್ಡರ್ಗಳು ಸಾಕಷ್ಟು ನಾವು ಕೇಳಿರ್ತೀವಿ. ಆದರೆ ಈ ಒಂದು ರೇಪ್ ಅಂಡ್ ಮರ್ಡರ್ ಮೈಸೂರಿನ ಆರ್ಟ್ ಆಫ್ ದ ಸಿಟಿ ನಾವೇನು ಕರಿತೀವಿ, ಮೈಸೂರಿನ ಹೃದಯ ಭಾಗದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ. ಯಾಕೆಂದರೆ ಇಂತಹ ಘಟನೆಯನ್ನು ಮಾಡಲಿಕ್ಕೆ ಅವಕಾಶದಲ್ಲಿ ಹೇಗೆ ಬಂತು ಅನ್ನುವಂಥದ್ದು. ಯಾಕೆಂದರೆ ಆ ಅಪ್ರಾಪ್ತ ಬಾಲಕಿ ಮೇಲೆ ಈ ರೀತಿ ರೇಪ್ ಅಂಡ್ ಮರ್ಡರ್ ಆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಒಂದು ವಿಚಾರಗಳನ್ನ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ. ರಾತ್ರಿ 12 ಗಂಟೆ ತನಕ ಅವರ ಅಪ್ಪ ಅಮ್ಮನ ಜೊತೆ ಮಲಗಿದ್ದಂತಹ ಆ ಬಾಲಕಿ ಏಕಾಏಕಿ ಕಾಣೆ ಆಗ್ತಾಳೆ. ಬೆಳಿಗ್ಗೆ 6:30 ಆದಂತಹ ಸಂದರ್ಭದಲ್ಲಿ ವಿಪರೀತ ಮಳೆ ಬರ್ತಿರೋ ಕಾರಣಕ್ಕಾಗಿ ಅವ್ರ ತಂದೆ ಮತ್ತೆ ಅವ್ರ ತಾಯಿ ಎಲ್ಲರೂ ಕೂಡ ಫುಟ್ಪಾತ್ನಲ್ಲಿ ಅವ್ರು ಏನು ಮಲಗಿರ್ತಾರೆ ಅಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಆ ಮಗುವನ್ನ ಇಳಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆ ಒದ್ದಿದಂತಹ ಬೆಡ್ಶೀಟ್ ಮಾತ್ರ ಇರುತ್ತೆ, ಆದರೆ ಆಕೆ ಇರೋದಿಲ್ಲ. ಆಕೆ ಯಾವಾಗ ಕಾಣಿಸೋದಿಲ್ವೋ ತಕ್ಷಣ ಅವರು ನಜರ್ಬಾದ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ, ಅಂದರೆ ಕಾಣೆ ಆಗಿದ್ದಾಳೆ ನಮ್ಮ ಮಗಳು ಅಂತೇಳಿ. ಅದಾದ ಕೆಲವು ಹೊತ್ತಿನಲ್ಲಿ ಆಕೆ ಮೃತದೇಹ ಸಿಕ್ಕಿರುವಂಥದ್ದು ಇದೇ ಜಾಗದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ. ಈ ಒಂದು ಮಣ್ಣು ಗುಡ್ಡ ಏನಿದೆ ಇದೇ ಜಾಗದಲ್ಲಿ ಆಕೆ ಮೃತದೇಹ ಸಿಕ್ಕಿರುವಂಥದ್ದು. ಮೇಲ್ಭಾಗದಲ್ಲಿ ಮಾತ್ರ ಬಟ್ಟೆ ಇದೆ, ಅದರ ಕೆಳಭಾಗದಲ್ಲಿ ಬಟ್ಟೆ ಕಾಣಿಸ್ತಾ ಇಲ್ಲ. ಅಂದರೆ ಒಂದು ರೀತಿ ಅರೆ ಬೆತ್ತಲೆಯಾಗಿ ಆಕೆ ಮೃತದೇಹ ಸಿಕ್ಕಿರುವಂಥದ್ದು ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ಆಕೆ ಮೇಲೆ ನಿಜವಾಗ್ಲೂ ಅತ್ಯಾಚಾರ ಆಗಿದೆಯಾ ಅಥವಾ ಇಲ್ವಾ, ಕೇವಲ ಮರ್ಡರ್ ಆಗಿದೆಯಾ, ಒಬ್ಬ ವ್ಯಕ್ತಿಯಿಂದ ರೇಪ್ ಅಂಡ್ ಮರ್ಡರ್ ಆಗಿರುವಂಥದ್ರ ಬಗ್ಗೆ ಒಂದಿಷ್ಟು ಜನ ಮಾತನಾಡ್ಕೊಳ್ತಾರೆ. ಯಾರೊಬ್ಬ ವ್ಯಕ್ತಿ ದುಷ್ಕರ್ಮಿ ಈ ರೀತಿ ಕೆಲಸ ಮಾಡಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಾರ್ವಜನಿಕರಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ಈ ಒಂದು ಮಗು ಏನಿದೆ, ಈ ಒಂದು ಬಾಲಕಿ ಏನಿದೆ, ಈ ಬಾಲಕಿ ಮೂಲತಃ ಗುಲ್ಬರ್ಗದವಳು. ಅಂದರೆ ನಾವು ನೋಡ್ತಾ ಇದೀವಲ್ಲ ಫುಟ್ಪಾತ್ ಏನಿದೆ, ಆ ಒಂದು ಫುಟ್ಪಾತ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಿದ್ವು. ಅವರು ದಸರಾ ಸಂದರ್ಭದಲ್ಲಿ ಲೈಟಿಂಗ್ಸ್ನಲ್ಲಿ ನೋಡ್ಲಿಕ್ಕೆ ಬಂದಂಥವ್ರಿಗೆ ಈ ಕಲರ್ಸ್ ಬಲೂನ್ಸ್ಗಳನ್ನ ಸೇಲ್ ಮಾಡುವಂಥದ್ದು, ಗೊಂಬೆಗಳನ್ನ ಮಾರುವಂಥದ್ದು, ಅಂದರೆ ಆಟಿಕೆಗಳನ್ನ ಮಾರುವಂತಹ ಕೆಲಸ ಇವ್ರದ್ದಾಗಿರುತ್ತೆ. ಒಂದು ರೀತಿ ಬದುಕನ್ನು ಈ ದಸರಾ ಸಂದರ್ಭದಲ್ಲಿ ಕಟ್ಕೊಳ್ಳಿಕ್ಕೆ ಅವರು ಪ್ರತಿ ವರ್ಷವೂ ಕೂಡ ಬರ್ತಿದ್ರು. ಈ ವರ್ಷವೂ ಕೂಡ ಬಂದು ಆಟಿಕೆಗಳನ್ನು ಮಾರಾಟ ಮಾಡಿ ಆಕೆ ಅವ್ರ ಅಪ್ಪ ಅಮ್ಮನ ಜೊತೆ ಸೇರಿ ಆ ಬಾಲಕಿ ಮಲಗಿದಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಆ ಬಾಲಕಿ 12 ಗಂಟೆಗೆ ಎದ್ದ ನಂತರ ಯಾರೋ ಒಬ್ಬ ದುಷ್ಕರ್ಮಿ ಆ ಬಾಲಕಿಯನ್ನು ಈ ಸೈಡು ಮಣ್ಣಗುಡ್ಡ ಸೈಡ್ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ಆತ ಆಕೆಯನ್ನು ಬರೀ ಕೇವಲ ಮರ್ಡರ್ ಮಾಡಿಲ್ಲ, ರೇಪ್ ಅಂಡ್ ಮರ್ಡರ್ ಮಾಡಿದ್ದಾನೆ ಅಂತೇಳಿ ಸಾರ್ವಜನಿಕರು ಹೇಳ್ತಿದ್ದಾರೆ. ಆದರೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ತನಿಖೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಆಕೆ ಮೇಲೆ ನಿಜವಾಗ್ಲೂ ರೇಪ್ ಆಗಿದೆಯಾ ಅಥವಾ ಕೇವಲ ಬರೀ ಮರ್ಡರ್ ಮಾಡಿ ಹೋಗಿದ್ದಾನ, ಸೊ ಎಲ್ಲವೂ ಕೂಡ ತಿಳಿದು ಬರುತ್ತೆ. ಹೀಗಾಗಿ ಈ ಒಂದು ಘಟನೆ ಮೈಸೂರಿನ ಜನರಲ್ಲಿ ಒಂದು ರೀತಿ ಭಯ ಹುಟ್ಟಿಸುವಂತಹ ಘಟನೆ ಕೂಡ ಆಗಿದೆ. ಆತಂಕಕ್ಕೆ ಒಳಗಾಗಿದ್ದಾರೆ ಸಾಕಷ್ಟು ಜನ. ಯಾಕಂದರೆ ಈ ಹಿಂದೆ 3 ದಿನ ಹಿಂದೆ ಅಷ್ಟೇ ನಾವು ಏನು ನೋಡ್ತಾ ಇದ್ದೀವಿ, ಆ ಮರ ಏನು ಅರಳಿ ಮರ ಏನೋ ಬರ್ತಾ ಇದೆಯಲ್ಲ, ಆ ಒಂದು ಭಾಗದಲ್ಲಿ ಏನೊಂದು ಅಲ್ಲಿ ಪೊಲೀಸ್ ವ್ಯಾನ್ ನಿಂತಿದೆ ನೋಡಿ, ಅಲ್ಲೇ ಜಾಗದಲ್ಲಿ ಗಿಲ್ಕಿ ಅಲಿಯಾಸ್ ವೆಂಕಟೇಶ್ನ 6 ಮಂದಿ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆಯನ್ನು ಮಾಡಿ ಹೋಗಿದ್ರು. ಆದರೆ ಆ ಒಂದು ಘಟನೆ ಮಾಡಿಸುವ ಮುನ್ನೆ ಮತ್ತೊಂದು ಮರ್ಡರ್ ಈ ಬಾಲಕಿ ಮೇಲೆ ಇಲ್ಲಿ ಆಗಿರುವಂಥದ್ದು ಈ ಭಾಗದ ಜನರಲ್ಲಿ ಬಹಳಷ್ಟು ಆತಂಕ ಕೂಡ ಹುಟ್ಟಿಸಿರುವಂಥದ್ದು ನಾವು ನೋಡ್ಬೋದು. ಈ ಒಂದು ರಸ್ತೆಯ ಫುಟ್ಪಾತ್ ಭಾಗ ಅವರು ಸಾಕಷ್ಟು ದಿನಗಳಿಂದಲೂ ಕೂಡ ದಸರಾದಲ್ಲಿ ಆಟಿಕೆಗಳನ್ನ ಮಾರಾಟ ಮಾಡಿ ಮಲಗ್ತಿದ್ರು. ರಾತ್ರಿ ಕೂಡ ಅದೇ ರೀತಿ ಮಲಗಿದ್ದಾರೆ. 12 ಗಂಟೆ ತನಕ ಅವ್ರ ಅಪ್ಪ ಅಮ್ಮನ ಜೊತೆ ಇದ್ದಂತಹ ಬಾಲಕಿ ನಂತರ ಏನಾದ್ಲು, ಯಾರು ಆಕೆಯನ್ನು ಇಲ್ಲಿಗೆ ಕರ್ಕೊಂಡು ಬಂದರು, ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ ಒಬ್ಬ ವ್ಯಕ್ತಿ ಆಕೆಯನ್ನು ಕರ್ಕೊಂಡು ಬಂದಿದ್ದಾನೆ. ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಸೊ ಆತ ಹಿಂದೇನು ಕೂಡ ಮಂಡ್ಯದಲ್ಲಿ ಇದೇ ರೀತಿಯಾದಂಥ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಜೈಲು ಸೇರಿದ್ದ. ಅದ್ರ ಮತ್ತೆ ಆತ ಹೇಗೆ ಆಚೆ ಬಂದ ಅನ್ನೋದು ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಆ ವ್ಯಕ್ತಿಯಿಂದಲೇ ಎಲ್ಲ ಆಗಿರುವಂಥದ್ದು ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಆ ವ್ಯಕ್ತಿ ಯಾರು ಅನ್ನೋದು ಕೂಡ ನಮಗೆ ಪೊಲೀಸರು ತಿಳಿಸ್ಬೇಕಾಗಿದೆ. ಸೊ ಸಾಕಷ್ಟು ಆಯಾಮಗಳಿಂದಲೂ ಕೂಡ ಪೊಲೀಸರು ಎಲ್ಲ ರೀತಿಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಆಕೆ ಎಷ್ಟು ಗಂಟೆಗೆ ಹೇಗೆ ಆತನ ಕರ್ಕೊಂಡು ಬಂದ, ಯಾವ ಥರ ಪುಸ್ಲಾಯಿಸಿ ಆ ಬಾಲಕಿಯನ್ನು ಆತ ಕರ್ಕೊಂಡು ಬಂದ, ಸೊ ಎಲ್ಲವನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ತನಿಖೆಯನ್ನು ಪೊಲೀಸರು ಕೂಡ ಕೈಗೆತ್ತಿಕೊಂಡಿದ್ದಾರೆ. ನಿಜಕ್ಕೂ ಆ ಬಾಲಕಿಯ ಮೇಲೆ ಆಗಿರ್ತಕ್ಕಂತಹ ರೇಪ್ ಆಗಿರಲಿ ಅಥವಾ ಮರ್ಡರ್ ಆಗಿರಲಿ ನಿಜಕ್ಕೂ ಬೇಸರದಂತಹ ವಿಚಾರ. ಜೊತೆಗೆ ಅವರ ಕುಟುಂಬಸ್ಥರಿಂದ ಅಕ್ಕಿಪಿಕ್ಕಿ ಜನಾಂಗಕ್ಕೆ ಇವರು ಬರ್ತಾರೆ. ಇವರು ಅಲಮಾರಿಗಳು ಪ್ರತಿ ವರ್ಷ ದಸರಕ್ಕೆ ಅವರು ಬೇರೆ ಬೇರೆ ಭಾಗಗಳಿಂದ ಬಂದು ಜೀವನವನ್ನು ಮಾಡ್ತಿರ್ತಾರೆ. ಇಂಥವ್ರ ಮೇಲೂ ಕೂಡ ಈ ಒಂದು ಕ್ರೌರತನ, ಈ ಒಂದು ಕಾಮಂದರ ಒಂದು ಹಟ್ಟಾಸ ಮುಂದುವರೆದಿದೆ ಅಂತ ಹೇಳಿದ್ರೆ, ಅದು ಮೈಸೂರಿನ ಸಿಟಿಯಲ್ಲಿ ನಡೆದಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾಕಂದರೆ
ಮೈಸೂರು ಪೊಲೀಸರು ಏನು ಮಾಡ್ತಿದ್ದಾರೆ ಅಂತೇಳಿ. ಯಾಕಂದರೆ ರೌಡಿ ಶೀಟರ್ಗಳು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ಲಿ, ಅದು ಬೇರೆ ವಿಚಾರ. ಆದರೆ ಬಾಲಕಿ ಮೇಲೆ ಈ ರೀತಿ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಭಯಭೀತರಾಗ್ತಾರೆ ಜನ. ಯಾಕಂದ್ರೆ ನಾವು ನೋಡ್ಬೋದು, ಇವತ್ತು ಮೈಸೂರು ಪೊಲೀಸ್ ಕಮಿಷನರ್ ಏನಿದೆ ಸೀಮಾ ಲಾಟ್ಕರ್, ಅವರು ಕೂಡ ಒಬ್ಬರು ಹೆಣ್ಮಗಳು. DCP ಬಿಂದುಮಣಿ ಏನು ಬರ್ತಾರೆ, ಅವರು ಕೂಡ ಒಬ್ಬರು ಲೇಡೀಸು. ಸೊ ಹೀಗಾಗಿ ಅವರು ಇಂತಹ ಮೈಸೂರು ನಗರವನ್ನು ಕಾನೂನು ಸುವ್ಯವಸ್ಥೆಯಿಂದ ಇಟ್ಕೊಳ್ಳೋಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ಆಗ್ತಾ ಇರುವಂಥದ್ದು. ಅವ್ರು ಏನು ಮಾಡ್ತಾ ಇದ್ದಾರೆ ಜನ, ಸಾಕಷ್ಟು ಜನ ಕೇಳ್ತಾ ಇರುವಂಥದ್ದು, ಪೊಲೀಸ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಸೀಮಾ ಲಾಟ್ಕರ್ ಮೇಡಮ್ ಏನು ಮಾಡ್ತಾ ಇದ್ದಾರೆ, DCP ಬಿಂದುಮಣಿ ಮೇಡಮ್ ಏನು ಮಾಡ್ತಾ ಇದ್ದಾರೆ, ಇವುಗಳು ಸಹಜವಾಗಿ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾರೆ. ನಾವು ಅದನ್ನೇ ಕೇಳಬೇಕಾಗುತ್ತೆ. ಯಾಕೆಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ, ಬೇರೆ ಬೇರೆ ಉದ್ದೇಶಕ್ಕೋಸ್ಕರ DCP ಬಿಂದುಮಣಿ ಏನಿದ್ದಾರೆ ಅವರು ಇಲ್ಲಿಗೆ ಪೋಸ್ಟಿಗೆ ಬಂದಿರ್ಬೋದು. ಆದರೆ ಮುಖ್ಯಮಂತ್ರಿಗಳು ಏನೇ ಮಾಡಿದ್ರು ಕೂಡ ಮೈಸೂರು ಸಿಟಿಗೆ ಒಬ್ಬ DCP ಆಗಿ, ಒಬ್ಬ ಕಮಿಷನ್ ಆಗಿ ಬರಬೇಕಾದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಒಂದಿಷ್ಟು ಅನುಭವವನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಮೈಸೂರು ಸಿಟಿನ ಅಷ್ಟೊಂದು ಅವರು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೋ ಇಂಪ್ಲೇಸ್ ಮೇಲೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ಸಹಜವಾಗಿ ನಡೆಯುತ್ತೆ. ಮೈಸೂರು ಇರ್ತಕ್ಕಂಥ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಕೊಡ್ತಾ ಇದೆ, ಸಾಕಷ್ಟು ಜನರಿಗೆ ಇದು ಭಯ ಆಗ್ತಾ ಇದೆ. ಮೈಸೂರು ಸಿಟಿ ಆಟ್ ಆಫ್ ದ ಸಿಟಿಲೇ ಈ ರೀತಿ ಘಟನೆ ಆದಂತಹ ಸಂದರ್ಭದಲ್ಲಿ ಜನಕ್ಕೆ ಇವರು ಏನು ಸಂದೇಶವನ್ನು ಕೊಡ್ತಾರೆ ಪೊಲೀಸ್ ಇಲಾಖೆಯಿಂದ, ಪೊಲೀಸರು ಇವತ್ತು ರಕ್ಷಣೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವ್ರು ಮುಂದಾಗಬೇಕು. ಯಾಕಂದ್ರೆ ನಾವು ನೋಡ್ಬೋದು, ವಿಶ್ವಕೇತ ನಾಡ ದಸರಾವನ್ನ ಸಕ್ಸಸ್ ಮಾಡಿಬಿಟ್ವಿ, ನಮ್ಮ ಕೆಲಸ ಏನೂ ಇಲ್ಲ ಅಂತೇಳಿ ಇವತ್ತು ಪೊಲೀಸ್ ಕಮಿಷನರ್ ಸುಮ್ಮನೆ ಕೂತಿದ್ದಾರಾ, DCP ಬಿಂದುಮಣಿ ಮೇಡಮ್ ಸುಮ್ಮನೆ ಕೂತಿದ್ದಾರಾ, ಅವೆಲ್ಲವನ್ನು ಕೂಡ ಪಕ್ಕಕ್ಕೆ ಹಾಕಿ ಇಲ್ಲಿ ಬಂದು ವ್ಯಾಪಾರ ಮಾಡ್ತಕ್ಕಂಥ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಿಮ್ಮಿಂದ ಆಗಬೇಕು. ನಿಮ್ಮಿಂದ ಅದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆ ಒಂದು ನಿರೀಕ್ಷೆ ಹುಸಿ ಆಗಬಾರ್ದು. ಈ ರೀತಿ ಘಟನೆಗಳು ಒಂದೇ ಜಾಗದಲ್ಲಿ 2 ಮರ್ಡರ್ ಆಗಿದೆ, ಅದು ಹಾರ್ಟ್ ಆಫ್ ದ ಸಿಟಿಲೇ ಮರ್ಡರ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ವ್ಯವಸ್ಥೆ ಹೇಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಕೊಳ್ಬೇಕಾಗಿದೆ. ಜೊತೆಗೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರೂರು. ಆ ಒಂದು ತವರಿನಲ್ಲಿ ಈ ರೀತಿ ಮರ್ಡರ್ಗಳು ಆಗ್ತಾ ಇದೆ. ರಾಜ್ಯವನ್ನು ಯಾವ ರೀತಿ ಇವರು ರಕ್ಷಣೆ ಮಾಡ್ತಾರೆ ಅಂತೇಳಿ ಸಹಜವಾಗಿ ವಿಪಕ್ಷದವರು ಟೀಕೆಯನ್ನು ಮಾಡ್ತಾರೆ. ಸೊ ವಿಪಕ್ಷದ ನಾಯಕರ ಮೇಲೆ ಮಾತನಾಡೋದು ಬೇಡ. ಆದರೆ ಇವತ್ತಿನ ಘಟನೆ ನಿಜಕ್ಕೆ ನೋಡಿ, ಆ ಭಾಗದಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಇದು ಇಟ್ಟಿಗೆಗೂಡು, ಈ ಇಟ್ಟಿಗೆಗೂಡಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಈ ರೀತಿ ಘಟನೆಗಳಾದಂತಹ ಸಂದರ್ಭದಲ್ಲಿ ಮಕ್ಕಳು, ಹೆಣ್ಮಕ್ಳು ಯಾವ ರೀತಿ ಇಲ್ಲಿ ನಿರ್ಭೀತಿಯಿಂದ ಓಡಾಡಲಿಕ್ಕೆ ಸಾಧ್ಯ? 2 ಮರ್ಡರ್, ಒಂದು ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್, ಮತ್ತೊಬ್ಬ ವ್ಯಕ್ತಿಯನ್ನು ಭೀಕರವಾಗಿ ರಸ್ತೆಯಲ್ಲೇ ಕೊಚ್ಚಾಕ್ತಾರೆ ಅಂತ ಹೇಳಿದ್ರೆ ಈ ಭಾಗದ ಜನ ಯಾವ ರೀತಿ ಓಡಾಡಬೇಕು, ಯಾವ ರೀತಿ ಸೇಫ್ ಇದೆ ಅವರಿಗೆ, ಯಾವ ರೀತಿ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ಕೊಡ್ತಿದೆ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಪೊಲೀಸ್ ಇಲಾಖೆ ವಹಿಸ್ತಾ ಇದೆ? ಈ ರೀತಿ ಸೂಕ್ಷ್ಮ ಪ್ರದೇಶಗಳು, ಅತಿ ಸೂಕ್ಷ್ಮ ಪ್ರದೇಶಗಳು ಅಂತೇಳಿ ಗುರುತು ಮಾಡಿ ಅಲ್ಲಿ ಒಂದಿಷ್ಟು ಪೊಲೀಸರನ್ನ ನಿಯೋಜನೆ ಮಾಡಬೇಕು. ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ, ಈ ಜನರಿಗೆ ಯಾರು ಉತ್ತರವನ್ನು ಕೊಡ್ತಾರೆ, ಇವರಿಗೆ ಯಾರು ರಕ್ಷಣೆಯನ್ನು ಕೊಡ್ತಾರೆ? ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಇನ್ಮುಂದಾದರೂ ಎಚ್ಚೆತ್ತುಕೊಳ್ಬೇಕು. ಮುಖ್ಯಮಂತ್ರಿಗಳ ತವರೂರ ಕಾರಣಕ್ಕಾಗಿ ಒಂದಿಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕು. ಯಾಕಂದರೆ ದಸರಾ ಮುಗಿದಿದ್ರು ಕೂಡ ಇವತ್ತು ಲೈಟಿಂಗ್ಸ್ ಇದೆ ನೋಡಲಿಕ್ಕೆ, ಸಾಕಷ್ಟು ಲಕ್ಷಾಂತರ ಮಂದಿ ಬೇರೆ ಬೇರೆ ವಿದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ರಕ್ಷಣೆ ಇಲ್ವಾ? ಯಾಕಂದರೆ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದ್ರೆ ಮೈಸೂರಿಗೆ ಪ್ರವಾಸಿಗರು ಬರೋದ್ರೆ ಒಂದಿಷ್ಟು ಕಮ್ಮಿ ಆಗುತ್ತೆ. ಯಾಕಂದರೆ ನೋಡ್ಬೋದು, ಪಕ್ಕದಲ್ಲಿ ಮೃಗಾಲಯ ಇದೆ, ಇವತ್ತು ಕೂಡ ಲಕ್ಷಾಂತರ ಜನ ಬಂದು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಮುಂದುಗಡೆ ನೋಡಿದ್ರೆ ಪ್ಯಾಲೇಸ್ ಇದೆ, ಈ ಕಡೆ ಎಕ್ಸಿಬಿಷನ್ ಗ್ರೌಂಡ್ ಇದೆ, ಈ ಕಡೆ ಸಿಟಿ ಬಸ್ ಸ್ಟ್ಯಾಂಡ್ ಇದೆ. ಸೊ ಇಂತಹ ಆರ್ಟ್ ಆಫ್ ದ ಸಿಟಿಲೇ ಈ ರೀತಿ 2 ಮರ್ಡರ್ಗಳು ಒಂದು ವಾರದಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ನಿಜಕ್ಕೂ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಆಗಿರ್ಬೋದು, DCP ಬಿಂದುಮಣಿ ಮೇಡಮ್ ಆಗಿರ್ಬೋದು, ಇನ್ಮುಂದಾದರೂ ಎಚ್ಚೆತ್ತುಕೊಂಡು ಈ ಒಂದು ಕ್ರೈಮ್ ರೇಟ್ಸ್ನ ತಗ್ಗಿಸುವಂಥದ್ದು, ಕಡಿಮೆ ಮಾಡಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ರಕ್ಷಣೆಗಳು ಆ ಜನರಿಗೆ ಆಗಬೇಕು. ಜೊತೆಗೆ ಸ್ಟ್ರಿಕ್ಟಾಗಿ ಒಂದಿಷ್ಟು ಬೀಟ್ ಪೊಲೀಸರು ಇಲ್ಲಿ ಓಡಾಡಬೇಕು. ಜನರಿಗೆ ಈ ರೀತಿ ಕ್ರೈಮ್ ಮಾಡುವಂತಹ ಒಂದಿಷ್ಟು ದುಷ್ಕರ್ಮಿಗಳಿಗೆ ಕಾನೂನಿನ ಭಯ ಹುಟ್ಟಲೇಬೇಕು. ಈ ಮುಖಾಂತರವಾದರೂ ಪೊಲೀಸ್ ಇಲಾಖೆ ಮೈಸೂರು ಸಿಟಿಯನ್ನು, ಮೈಸೂರು ನಗರವನ್ನು ರಕ್ಷಣೆಯಲ್ಲಿಟ್ಟು ಈ ರೀತಿ ಕ್ರೈಮ್ ರೇಟ್ಸ್ಗಳಾಗದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಕಡಿಮೆಯನ್ನು ಮಾಡಿಸ್ಬೇಕು. ಈ ರೀತಿ ಮತ್ತೊಮ್ಮೆ ಈ ರೀತಿ ಕ್ರೈಮ್ ನಡೆದಂತಹ ಸಂದರ್ಭದಲ್ಲಿ ಮತ್ತಷ್ಟು ಜನಕ್ಕೆ ಬೇಸರ ಆಗುತ್ತೆ. ಹೀಗಾಗಿ ಇಂತಹ ಘಟನೆ ಮರುಕಳಿಸಿದ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಈ ಒಂದು ರೇಪ್ ಅಂಡ್ ಮರ್ಡರ್ ಆಗಿರ್ಬೋದು, ಅಥವಾ ರೇಪ್ ಮಾಡಿದಾನೋ ಅಥವಾ ಮರ್ಡರ್ ಮಾಡಿದಾನೋ ಅವನ ಮೇಲೂ ಕೂಡ ಕಾನೂನು ಕ್ರಮ ಆಗಬೇಕು. ಇವತ್ತೇನು ರೌಡಿ ಶೀಟರ್ ಒಬ್ಬನ ಕೊಚ್ಚಾಕಿದ್ರು ಅವ್ರ ಮೇಲೂ ಕೂಡ ಕ್ರಮಗಳಾಗಬೇಕು. ಮತ್ತೆ ಈ ರೀತಿ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಎಚ್ಚರವನ್ನು ವಹಿಸಬೇಕು ಅಂತೇಳಿ ನಮ್ಮ ವಾಹಿನಿಯ ಆಶಯ. ಕ್ಯಾಮರಾ ಪರ್ಸನ್ ನಂದನ್ ಕುಮಾರ್ ಜೊತೆ ಮಹೇಶ್ ಕಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.